ಸರ್ಕ್ಯೂಟ್ ಎಲ್ಲ ಎಷ್ಟು ದೊಡ್ಡದಾಗಿತ್ತು, ನಮ್ದು ಸರ್ಕ್ಯೂಟ್ ಎಷ್ಟು ಚಿಕ್ಕದು. ಇಂಜಿನ್ ಟೂ ಸ್ಟ್ರೋಕ್ ಇರೋ ಕಾರಣ ಸ್ವಲ್ಪ ಆರ್ಮ್ ಆಗಿರುತ್ತೆ, ನೋಡ್ಕೊಂಡು ಓಡಿಸ್ಬೇಕು. ಮತ್ತು ಇದು RTO ಪರ್ಮಿಷನ್ ಇಲ್ಲದೇ ಇರೋ ಕಾರಣ ನಾನು ರೋಡಿಗೆ ತೊಗೊಂಡೋಗಂಗಿಲ್ಲ, ಆಫ್ ರೋಡಲ್ಲಿ ಮಾತ್ರ ಓಡಿಸ್ಕೊಂಡಿರ್ಬೋದು. ಮತ್ತು ಇದರಲ್ಲಿ ಒಂದು ಫೀಚರ್ಸ್ ಇದೆ. ಸ್ಟಾರ್ಟ್ ಮಾಡೋದು ಹೇಳ್ಕೊಡ್ತಾರೆ ನೋಡಿ ನಿಮಗೆ. ಕೂತು ಇಲ್ಲಿ ಎಷ್ಟೊಂದ್ಸಲಿ ಅನ್ಕೋತೀನಿ, ಬಟ್ ಒಂದೊಂದ್ಸಲಿ ಯೋಚನೆ ಮಾಡ್ತೀನಿ ಇಷ್ಟು ಸರ್ವೈವ್ ಮಾಡಿರೋದೇ ದೊಡ್ಡ ವಿಷಯ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಅದಕ್ಕೆ ಅವತ್ತಿಂದ ಇವತ್ತಿನವರೆಗೂ ನಾನು ಏನು ಕೇಳಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಂತ ಅಂದ್ರೆ ನನ್ಗೆ ಲ್ಯಾಬ್ ಎಕ್ಸಾಮ್ ಇದೆ. ಲ್ಯಾಬ್ ಎಕ್ಸಾಮ್ ಮುಗಿಸ್ಕೊಂಡು ಇವತ್ತು ನಮ್ಮ ಕಾಲೇಜಲ್ಲಿ ಸ್ವಲ್ಪ ಜನಕ್ಕೆ ಗೈಸ್ ಫಿಲ್ಟರ್ ಬ್ರ್ಯಾಂಡ್ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಟೈಮ್ ಬಂದು ಆಲ್ಮೋಸ್ಟ್ ನೋಡಿ 11:30 ಆಗ್ತಾ ಬಂತು. ಇನ್ನೊಂದು 15 ನಿಮಿಷದಲ್ಲಿ ಎಕ್ಸಾಮ್ ಇದೆ ಗೈಸ್. ಬನ್ನಿ ಫಸ್ಟ್ ಹೋಗಿ ಎಕ್ಸಾಮ್ ಬರ್ದ್ಬಿಟ್ಟು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡುವ. ಬರ್ಲಮ್ಮ? ಅಣ್ಣ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ಲಾ? ಇಲ್ಲಿ ನೋಡ್ರಿ. ಓಕೆ ಗೈಸ್, ಇವಾಗೆಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ವ್ಲಾಗ್ ಮಾಡಿ ಹಾಯ್ ಮಾಡಿ. ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತಾ ಇಲ್ವಾ? ನೋಡ್ರಿ, ಸ್ವಲ್ಪ ಚೆನ್ನಾಗಿ ಐತಪ್ಪ ಫಿಲ್ಟ್ರು. ನೀನ್ ಯಾರು? ಬನ್ನಿ ಬನ್ನಿ. हे प्रभु, हे हरि राम कृष्ण जगन्नाथ प्रेमानंद, ये क्या हुआ? Few moments later. ಕಾಲೇಜ್ ಹತ್ರ ಎಲ್ಲ ಮುಗಿಸ್ಕೊಂಡು ಔಟ್ ಸೈಡ್ ಬಂದು ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಇವತ್ತೊಂದು ಶೂಟ್ ಇತ್ತು ಗೈಸ್, ಅವನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನಿಗೆ ಫಿಲ್ಟರ್ ಪ್ರ್ಯಾಂಕ್ ಮಾಡ್ತಿರೋದು ಕಂಟೆಂಟ್ ಅವ್ನಿಗೆ ಹೇಳಿಲ್ಲ ಗೈಸ್, ಫಿಲ್ಟರ್ ಪ್ರ್ಯಾಂಕ್ ಮಾಡ್ತೀವಿ ಅಂತ. ನೋಡೋಣ ಅವನು ಸ್ಟಾರ್ಟಿಂಗ್ ಬಂದಾಗ ಯಾವ ತರ ರಿಯಾಕ್ಷನ್ ಕೊಡ್ತಾನೆ ಅಂತ ಗೈಸ್. ಆಮೇಲೆ ಇವತ್ತಿನ ಬ್ಲಾಗ್ ಫುಲ್ ಏನಂತ ಅಂದ್ರೆ ಫಿಲ್ಟರ್ ಪ್ರ್ಯಾಂಕ್ ಗೈಸ್. ನಾವೆಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲಾ ಕಡೆನೂ ಫಿಲ್ಟರ್ ಅಲ್ಲಿ ತೋರ್ಸೋದು. ಲೈಕ್ ಇವತ್ತು ಫುಲ್ ಕಂಟೆಂಟ್ ಬಂದು ಫುಲ್ ಫಿಲ್ಟರ್ ಪ್ರ್ಯಾಂಕ್, ಓಕೆನಾ? ಫುಲ್ ಫಿಲ್ಟರ್ ಪ್ರ್ಯಾಂಕ್ ಮಾಡ್ತೀವಿ. ಇನ್ನೇನ್ ಬರ್ತಾನೆ, ಅಲ್ಲಿಂದ ಬರ್ತಾನೆ ಗೈಸ್. ಇವಾಗ ಚೇತು ಬಂದ. ಇವಾಗ ಮನೆಗೆ ಬಂದು ಚೇತು ಕರ್ಕೊ ಬಂದಿದ್ದೀನಿ. ಒಂದು ಬ್ಲಾಗ್ ಶೂಟ್ ಮಾಡೋದಿತ್ತು. ಏನ್ ಮಾಡ್ತಾ ಇದ್ದೀರಿ? ಅಡಿಗೆ ಮಾಡ್ತವ್ರೆ. ಏನ್ ಅಡಿಗೆ ಮಾಡೋರೆ? ಕೇಸರಿ ಬಾತ್ ಮಾಡೋರೆ, ಮತ್ತೆ ಮಾಮೂಲಿ ಊಟ ಗೈಸ್. ಊಟ ಮಾಡ್ಕೊಂಡು ರೀಲ್ ಶೂಟ್ ಮಾಡ್ಕೊಂಡು ಸಿಗ್ತೀವಿ ಗೈಸ್ ಮತ್ತೆ ನಿಮಗೆ. Few moments later. ಕಾಗದದ ದೋಣಿಯಲ್ಲಿ ನಕುರುವಂತ ಉತ್ತಾಯಿದೆ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಎಲ್ಲ ರೀಲ್ಸ್ ಎಲ್ಲ ಶೂಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಇವಾಗ ಏನೋ ಪಾರ್ಕಿಗೆ ಬಂದಿದೀವಿ. ಈಗ ಬಂದು ಮತ್ತೆ ನಮ್ಮ ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಏನಂತ ಅಂದ್ರೆ ಫಿಲ್ಟರ್ ಪ್ರ್ಯಾಂಕ್ ಸ್ಟಾರ್ಟ್ ಮಾಡ್ತೀವಿ. 2 ಮಿನಿಟ್ಸ್ ಇಲ್ಲೇ ಎಲ್ಲ ಚಿಕ್ಕ ಮಕ್ಳುಗಳಿದ್ದಾರೆ, ಎಲ್ಲ ಮಾಡ್ಬಿಟ್ಟು ಮತ್ತೆ ಹೋಗೋಣ ಬನ್ನಿ ಗೈಸ್. ಚಿಕ್ಕ ಮಕ್ಳೆಲ್ಲ ಫುಲ್ ಅಪ್ರಿಗೇಡ್ ಆಗ್ಬಿಟ್ಟವ್ರೆ ಈಗಿನ ಕಾಲದಲ್ಲಿ. ಅಪ್ಪ ಇಲ್ಲಿ ಮಾಡ್ರಿ. ಇಲ್ಲಿ ನೋಡ್ರಿ, ಬಾಯ್ಲಿ ಹಾಯ್ ಮಾಡುತ್ತೆ. ಗೈಸ್ ಒಂದ್ ಟೈಮಲ್ಲಿ ನಾವು ಸೇಮ್ ಇವ್ರ ತರಾನೇ ಫ್ರೀ ಫೈರ್ ಆಡ್ತಾ ಇದ್ದೋ.
ಬೆಳಗ್ಗೆ ಕುತ್ಕೋಬಿಟ್ರೆ ನೀವು ನಂಬ್ತಿರೋ ಬಿಡ್ತಿರೋ, ಬೆಳಗ್ಗೆ ಕುತ್ಕೋಬಿಟ್ರೆ ನಾನಲ್ಲ ಇವನು ಫುಲ್ಲು ಸಾಯಂಕಾಲದ ಗಂಟೆ ಆಡೋನು. ನಾನ್ ಬುದ್ಧಿ ಹೇಳ್ತಾನೆ ಇದೆ, ಆಡ್ಬೇಡಕೋಣ ಅಂತ. ಇವಾಗ ಇವ್ರಿಗೆಲ್ಲ ಹೇಳ್ಬೇಕು ನಾವು, ಆಡ್ಬೇಡ್ರಪ್ಪ ಫ್ರೀ ಫೈರ್ ಜಾಸ್ತಿ. ಆದ್ರೂ ಇದು ಒಂಥರ ಏನ್ ಗೊತ್ತಾಗ, ಇದು ಫುಲ್ ಅಡಿಕ್ಷನ್ ಗೇಮ್ ಇವೆಲ್ಲ. ಇವಾಗ ನೋಡ್ರಿ ಇವ್ರ ಕೈಲೆಲ್ಲ ಕುತ್ಕೊಬಿಟ್ರೆ ಫೋನು, ಒಂದ್ ವಾರ ಇವ್ರ ಕಂಟ್ರೋಲ್ ಅಲ್ಲೇ ಇರಲ್ಲ. ನಾವು ಫ್ರೀ ಫೈರ್ ಎಲ್ಲ ಮುಟ್ಟ ಇಲ್ಲ ಬಿಡಿ ಗೈಸ್, ನಾವು ಫ್ರೀ ಫೈರ್ ಎಲ್ಲ ಮುಟ್ಟಿಲ್ಲ. ಇವನ್ಗೆ ಅಂತ ಹೇಳಕ್ ಹೋಗಿ ಸುಮ್ನೆ ನನಗೆ ಅಂತ ಹೇಳ್ಕೊಂಡೆ ಅಷ್ಟೇ. ಗೈಸ್ ಪಾರ್ಕಿಗೆ ಬರ್ತಾ ಇದೀನಿ ನಮಗೆ ಕರೆಕ್ಟ್ ಆಗಿ. ಗೈಸ್ ಎಷ್ಟೊಂದ್ ವರ್ಷ ಆದ್ಮೇಲೆ ಪಾರ್ಕಿಗೆ ಬಂದಿದೀವಿ. ಇವಾಗ ಸ್ವಲ್ಪ ಹೊತ್ತಿದ್ದಿ ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ಹೋಗೋಣ ಅಂತ ಬನ್ನಿ ಗೈಸ್. ಒಳ್ಳೆ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊ ಬಂದ್ಬಿಡಿ. Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London. ಗೈಸ್ ಇವಾಗ ಎಲ್ಲ ಫೋಟೋ ಎಲ್ಲ ತಗೊಂಡು ಹುಡುಗರಿಗೆಲ್ಲ ರೇಗಿಸ್ಕೊಂಡು ಇವಾಗ ಮತ್ತೆ ಹೊರಟಿದೀವಿ ನಾವು. ಇವತ್ತೊಂದು ಮೇನ್ ಕಂಟೆಂಟ್ ಇದ್ದಿದ್ದು ಏನಂತ ಅಂದ್ರೆ, ವಿಡಿಯೋನೇ ಬರುತ್ತೆ ನೋಡಿ ಗೈಸ್. ಇನ್ನೇನ್ ಹೇಳೋದು ಅಲ್ವಾ, ವಿಡಿಯೋನೇ ಬರುತ್ತೆ. ಚೆನ್ನಾಗಿದೆ ವಿಡಿಯೋ, ಆದಷ್ಟು ಬೇಗ ಬರುತ್ತೆ ಗೈಸ್. ಏನ್ ಇರ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡುವ ಗೈಸ್. ಅದೊಂಥರ ಕನಕನ ಕಿಂಡಿ ಗೈಸ್, ನಮ್ ಈ ಪಾರ್ಕಿಂಗ್ ಡೋರ್ ಒಂಥರ ಕನಕನ ಕಿಂಡಿ ಇದಂಗೆ. ಹುಷಾರಾಗಿ ಹೋಗ್ಬೇಕು, ಹುಷಾರಾಗಿ ಬರ್ಬೇಕು, ಆತರ ಆಗ್ಬಿಡೈತೆ ಗೈಸ್. ಹೊರಟಿದೀವಿ. ನೇಚರ್ ಮಾತ್ರ ತುಂಬಾ ಚೆನ್ನಾಗೈತೆ ಗೈಸ್. ಇವತ್ತು ಒಳ್ಳೆ ಗಾಳಿ ಐತೆ, ಒಳ್ಳೆ ಬೆಳಕೈತೆ. ಬೆಳಗ್ಗೆ ಬಿಸಿಲು ಬಂತು, ಇವಾಗ ನೆರಳು ಬಂದೈತೆ, ಒಳ್ಳೆ ಗಾಳಿ ಬೀಸ್ತೈತೆ, ತುಂಬಾ ಚೆನ್ನಾಗಿದೆ ಗೈಸ್. ಕೆಲ್ಸದಲ್ಲಿ ತುಂಬಾ ಮುಳುಗೋಗ್ಬಿಟ್ಟಿದೀವಿ ನಾವು. ಎಲ್ಲೂ ಹೋಗಲ್ಲ, ಎಲ್ಲೂ ಬರಲ್ಲ, ಕೆಲ್ಸ 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 ಕೆಲ್ಸ. ನಾವ್ ಇವೆಲ್ಲ ಯಾವಾಗ ಎಂಜಾಯ್ ಮಾಡ್ತೀವೋ ಅಂತ ಗೊತ್ತಿಲ್ಲ. ನೋಡುವ ಗಾಡಿ ನೋಡ್ದಾಗ ಈಗ ನಾವ್ ಚಿಕ್ಕ ವಯಸ್ಸಲ್ಲೆಲ್ಲ ಮೂವಿಲೆಲ್ಲ ನೋಡ್ತಾ ಇದ್ವಿ ಈ ಗಾಡಿನ. ಇಂಜಿನ್ ಗಾಡಿ ಅಲ್ಲ ಇದು, 50cc ಬೈಕ್ ಇದೆ. 50cc ಬೈಕ್. ಓನರ್ ಇಲ್ಲೇ ಅವ್ರೆ, ಮಕ್ಳು ಕೊಡ್ಸಿದಾರೆ. ಗಾಡಿ ಬಗ್ಗೆ ಹೇಳ್ತಾರೆ ಬನ್ನಿ ಗೈಸ್. ಇದು 50cc ಬೈಕ್, 40 ಸ್ಪೀಡ್ ತನಕ ಹೋಗ್ಬೋದು. ಹಾ 2 ಸ್ಟ್ರೋಕ್ ಆಟೋಮೆಟಿಕ್, ಹಾ ಪೆಟ್ರೋಲ್ 1.5 ಲೀಟರ್ ಕೆಪಾಸಿಟಿ ಇದೆ ಟ್ಯಾಂಕ್, ಹಾ ಮತ್ತೆ ಆಯಿಲ್ ಮಿಕ್ಸ್ ಆಗೋದು. ಹ್ಮ್ ಸೊ ನಾವು ಇಲ್ಲಿ ಬೆಂಗಳೂರು ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. 4-5 ಶೋರೂಮ್ ಅಲ್ಲಿ ನೋಡಿದ್ವಿ, ಎಲ್ಲ ನಮ್ಗೆ ಸ್ಟಾಕ್ ಇರ್ಲಿಲ್ಲ. ಆಮೇಲೆ ಇನ್ಸ್ಟಾದಲ್ಲಿ ನೋಡಿದಾಗ ಸೂರತ್ ಅಲ್ಲಿ ಒಬ್ಬ ವೆಂಡರ್ ಹತ್ರ ಸ್ಟಾಕ್ ಇತ್ತು, ಹಾ ಹಾ So ಅಲ್ಲಿಂದ ತರ್ಸ್ಕೊಂಡ್ವಿ. ಓಕೆ. 22,000 ಆಯ್ತು ಇದಕ್ಕೆ. 22,000 ಓಕೆ, ಪರವಾಗಿಲ್ಲ ಅಲ್ಲ. ಈಗ ನಿಮ್ಗೇನಾದ್ರು ಇದು ಪ್ರಾಬ್ಲಮ್ ಏನಾದ್ರು ಬಂದ್ರೆ ಹೆಂಗೆ? ಪ್ರಾಬ್ಲಮ್ ಬಂದ್ರೆ ಸ್ಟಾಕ್ ನಾವು ಅವರಿಗೆ ಈ ತರ ಪಾರ್ಟ್ಸ್ ಹೋಗಿದೆ ಅಂತ ಹೇಳ್ತೀವಿ, ಹಾ. ಅವರು ಕೊರಿಯಲ್ಲಿ ಕಳ್ಸಿಕೊಡ್ತಾರೆ. ಸೊ ನಿಮ್ಗೆ ಐಟಮ್ಗೆಲ್ಲ ಏನ್ ತೊಂದ್ರೆ ಇಲ್ಲ? ಏನ್ ತೊಂದರೆ ಇಲ್ಲ. ಹಾ, ಹಾ, ಹಾ. So, ಗಾಡಿ ಈಗ ಯಾವ ತರ ಇದೆ ನಿಮ್ಗೆ? ಪರವಾಗಿಲ್ಲ, ಚೆನ್ನಾಗಿದೆ. ಹಾ. ಸೊ ಇವಾಗ ಎರಡನೇ ದಿನ, ಎರಡನೇ ದಿವ್ಸ, ಎರಡನೇ okay. ದಿನ ನಾನು ರೋಡಿ ತಗೊಂಡ್ಬಂದಿದ್ವಿ. ಹಾ ಕಲಿತಾ ಇದ್ದಾರೆ, ಹಾ. ಕಲಿಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಪೇರೆಂಟ್ಸ್ ಜೊತೆಲಿದ್ದು ಮಕ್ಳಿಗೆ ಕೊಡೋದು ಒಳ್ಳೇದು. ಹಾ. ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್. ಹಾ. ಸೊ ಇಂಜಿನ್ 2 ಸ್ಟ್ರೋಕ್ ಇರೋ ಕಾರಣ ಸ್ವಲ್ಪ ಆರ್ಮ್ ಆಗಿರುತ್ತೆ, ನೋಡ್ಕೊಂಡು ಓಡಿಸ್ಬೇಕು. ಮತ್ತೆ ಇದು RTO ಪರ್ಮಿಷನ್ ಇಲ್ಲದೆ ಇರೋ ಕಾರಣ ನನ್ನ ರೋಡಿಗೆ ತಗೊಂಡೋಗಂಗಿಲ್ಲ, ಹಾ. ಆಫ್ ರೋಡ್ ಅಲ್ಲಿ ಮಾತ್ರ ಓಡಿಸ್ಕೊಂಡಿರ್ಬೋದು. Okay. ಮತ್ತೆ ಇದರಲ್ಲಿ ಒಂದು ಫೀಚರ್ಸ್ ಇದೆ, ಎಮರ್ಜೆನ್ಸಿ ಅಂತ. ಇವಾಗ ಹಾ. ಸ್ಪೀಡ್ ಹೋಗ್ತಾ ಇರ್ತಾರೆ, ನೀವು ಇದನ್ನ ತೆಗೆದ್ರೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. ಓಕೆ, ಒಳ್ಳೆ ಇದರಿಂದಾಗಿ ಮಕ್ಕಳ ಸೇಫ್ಟಿ ನೋಡ್ಕೋಬಹುದು. ಸೊ ಆದಷ್ಟು ಪೇರೆಂಟ್ಸ್ ಜೊತೆಲಿದ್ದೆ ಇವರಿಗೆ ಹೇಳ್ಕೊಡೋದು ಒಳ್ಳೇದು. ಚೆನ್ನಾಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಬೇಕು. ಓಕೆ. ಆಮೇಲೆ ಇಲ್ಲಿ ಕೀ ಇರುತ್ತೆ, ಕೀ ಆನ್ ಮಾಡ್ಕೋಬೇಕು. ಹಾ, ಆಮೇಲೆ ಸೆಲ್ಫ್ ಸ್ಟಾರ್ಟ್ ಇರುತ್ತೆ. ಪರ್ಪಸ್ ಇವಾಗ ನೀವು ಇಲ್ಲ, ಅವ್ನ ಬರ್ಡೇಗೆ ನಾವು ಗಿಫ್ಟ್ ಮಾಡಿದ್ದು. 9ನೇ ವರ್ಷ ಬರ್ಡೇ ಆಯ್ತು ಮೊನ್ನೆ 3ನೇ ತಾರೀಕು. ಸೊ ಅದಕ್ಕೆ ನಾನೆಲ್ಲ ಟ್ರ್ಯಾಕಿಗೆಲ್ಲ ಈಗಲೇ ಟ್ರೈನಿಂಗ್ ಕೊಡ್ತಾ ಇದ್ದೀರಲ್ಲ. ಟ್ರ್ಯಾಕಿಂಗ್ ಕರ್ಕೊಂಡು ಹೋಗ್ತೀವಿ. ಇನ್ನೊಂದು 5-6 ಮಂತ್ ಅಲ್ಲಿ ಟ್ರ್ಯಾಕ್ ಇದೆ. ಸೊ ಕೇರಳದಲ್ಲಿ ಟ್ರ್ಯಾಕ್ ನಡೆಯುತ್ತೆ, ಸೊ ಅಲ್ಲಿ ತಗೊಂಡೋಗೋ ಪ್ಲಾನ್ ಅಲ್ಲಿ ಇದ್ದೀವಿ. ಓಕೆ, ಕೇರಳಗೆ. ಆಲ್ ದ ಬೆಸ್ಟ್. ಓಕೆ, ಸರಿ, ಸಿಗ್ತೀವಿ. ಬಾಯ್, ಥ್ಯಾಂಕ್ ಯು. ಬಚೆ ಹೋಗೋಣ. ಥ್ಯಾಂಕ್ ಯು ಸರ್. ಗೈಸ್ ಕೇಳಿದ್ರಲ್ಲ, ಒಳ್ಳೆ ಕ್ರೇಜಿ ಬೈಕ್ ಗೈಸ್. ನಾವ್ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೋ, ಮೂವಿಲೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೋ. ಚೆನ್ನಾಗೈತೆ. ನಾನು ಯಾರು ಕೊಡ್ತಿರ್ಲಿಲ್ಲ ಗೈಸ್, ಇದು ನಮ್ಗೆ ಯಾರು ಕೊಡ್ತಿರ್ಲಿಲ್ಲ. ಲೈಟಲ್ಲಿ ಕೊಟ್ಟಕ್ಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದ್ರು. ಅಂದ್ರೆ ಅವಾಗ ಆ ಜನರೇಷನ್ ಆ ತರ ಇತ್ತು, ಇವಾಗಿನ ಜನರೇಷನ್ ಬೇರೆ ತರ ಇದೆ.
ಟ್ರ್ಯಾಕಿಗೆ ರೆಡಿ ಮಾಡ್ತಾರೆ ಗೈಸ್ ಬೇರೆ ಕಡೆ ಯಾವ್ದು ಹೇಳಿದ್ರು ಅವರು ಕೇರಳಗೆ ಟ್ರ್ಯಾಕಿಗೆ ರೆಡಿ ಮಾಡ್ತವ್ರೆ. ಒಳ್ಳೆ ಅಪ್ರೋಚ್ ಗೈಸ್, ಈ ತರ ಅಪ್ರೋಚ್ ಮಾಡ್ಬೇಕು, ಚೆನ್ನಾಗಿರುತ್ತೆ, ಒಳ್ಳೆ ಫ್ಯೂಚರ್ ಇರುತ್ತೆ. ಅವ್ರೇನಾದ್ರು ಒಂದು ಕ್ರಿಯೇಟಿವ್ ಆಗಿ ಏನಾದ್ರು ಒಂದ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬನ್ನಿ ಗೈಸ್ ಹೋಗುವ. ಗೈಸ್ ಇವಾಗ ಚೇತನ್ ಬಿಡಕ್ ಹೋಗ್ತಾ ಇದೀನಿ ಗೈಸ್. ನಿಮಗೆ ಬೈಕ್ ತೋರ್ಸಿದ್ನಲ್ಲ, ಅವ್ರ ಡ್ಯಾಡಿ ಯಾವ್ದೋ ಎಲ್ಲೋ ಹೇಳಿದ್ರು ಮರ್ತೋಗ್ಬಿಟ್ಟೆ. ಅಲ್ಲಿ ಇದಕ್ಕೆ ಟ್ಯಾಕ್ಸಿ ಕಳಿಸ್ತವ್ರು ನೋಡು, ಹುಡುಗನ ಅದೇ ಬೈಕು ಹೇಳ್ಕೊಡ್ತಿದ್ದಾರೆ ಅವ್ರ ಮಗನ್ಗೆ. ಅವರು ಅವ್ರು ಇವಾಗ ಕಳಿಸ್ಕೊಡ್ತಾರೆ ಬೇರೆ ಕಡೆ, ಎಲ್ಲೋ ಹೇಳಿದ್ರು. ನಮ್ಮನೇಲಿ ಈ ತರ ಎಲ್ಲ ಯಾಕೆ ಮಾಡಿಲ್ಲ ಅಂತ ನಾನು ಎಷ್ಟೊಂದ್ಸಲಿ ಅನ್ಕೋತೀನಿ. ಬಟ್ ಒಂದೊಂದ್ಸಲಿ ಯೋಚನೆ ಮಾಡ್ತೀನಿ, ಇಷ್ಟು ಸರ್ವೈವ್ ಮಾಡಿರೋದೇ ದೊಡ್ಡ ವಿಷಯ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಅದಕ್ಕೆ ಅವತ್ತಿಂದ ಇವತ್ತಿನವರೆಗೂ ನಾನು ಏನು ಕೇಳಿಲ್ಲ, ಯಾಕೆ ನನಗೆ ಆ ಥರ ಮಾಡಿಲ್ಲ, ಯಾಕೆ ನನಗೆ ಈ ಥರ ಮಾಡಿಲ್ಲ ಅಂತ. ಬಟ್ ಅವ ಅಂಕಲ್ ನೋಡಿದಾಗ ನನಗೆ ಖುಷಿ ಆಯ್ತು ಇದು. ಈ ಏಜಲ್ಲಿ ಚಿಕ್ಕ ಹುಡುಗ, ಆ ಏಜಲ್ಲೇ ಅವ್ರಿಗೆ ಟ್ರ್ಯಾಕಿಗೆ ಏನೋ ಎಂಕರೇಜ್ ಮಾಡ್ತಾ ಇರೋದು ತುಂಬ ಇಷ್ಟ ಆಯಿತು. ಇಷ್ಟ ಆಯಿತು ಇದು. ಬೈಕು ಚೆನ್ನಾಗೈತೆ ಬೈಕ್. ನಾವು ಆ ಟೈಮಲ್ಲಿ ಸೈಕಲ್ ಕಿತ್ತಾಡ್ಕೊಂಡು ಓಡಿಸ್ತಾ ಇದ್ದೋ. ಇನ್ನ ಬೈಕ್ ವಿಷಯ ಎಲ್ಲ ಯಾಕೆ ಚಿಕ್ಕ ವಯಸ್ಸು. ವಿಡಿಯೋನ ಇಲ್ಲೇ ಎಂಟು ಮಾಡ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.